ಸ್ನೇಹಿತರೆ, ನಾನಿವತ್ತು ರಾಷ್ಟ್ರೀಯ ರೈತರ ದಿನಾಚರಣೆಯ ಪ್ರಯುಕ್ತ ಅಸ್ಸಾಂನಲ್ಲಿ ಯಾವ ರೀತಿಯಾಗಿ ಗದ್ದೆಯಲ್ಲಿ ಬೆಳೆದ ಭತ್ತವನ್ನು ಪೂಜಿಸಿ ಮನೆಗೆ ತಂದು ಸಂಭ್ರಮಿಸುತ್ತಾರೆ ಅನ್ನೋದನ್ನು ಸಹಜ ಸೀಡ್ಸ್ನ ಕೃಷ್ಣಪ್ರಸಾದ್ ಅವರು ಹಂಚಿಕೊಂಡಿದ್ದನ್ನು ನಿಮ್ಮೊಡನೆಯೂ ಹಂಚಿಕೊಳ್ತಾ ಇದ್ದೀನಿ. ಭತ್ತದ ತೆನೆಯನ್ನು ದಕ್ಷಿಣ ಭಾರತದಲ್ಲಿ ಈ ರೀತಿಯಾಗಿ ಬಡಿದು ಸಂಗ್ರಹಿಸುತ್ತಾರೆ. ಹಿಂದಿನ ಕಾಲದಲ್ಲಿ ಯಾವ ರೀತಿಯಾಗಿ ಭತ್ತವನ್ನು ಮೆರೆದು ಅಕ್ಕಿಯನ್ನು ಮಾಡುತ್ತಾರೆ ಅನ್ನೋದನ್ನು ಅತ್ತಿಗೆ ವೀಣಾ ಅವರು ಸಂಗ್ರಹಿಸಿದ್ದು. ಇತ್ತೀಚೆಗೆ ಇಂತಹ ಕಾಯಕವು ಕಣ್ಮರೆಯಾಗುತ್ತಿದೆ. ಯಾಕೆಂದರೆ ಈಗ ಇವೆಲ್ಲವೂ ಯಾಂತ್ರೀಕೃತವಾಗಿ ಗಿರಣಿಯಲ್ಲಿ ಭತ್ತದಿಂದ ಅಕ್ಕಿಯನ್ನು ಮಾಡುವ ಕ್ರಮವು ಆರಂಭಗೊಂಡಿದೆ.
ಈ ರೀತಿಯಾಗಿ ಒನಕೆಯಲ್ಲಿ ಕುಟ್ಟಿ ಮಾಡಿದ ಅಕ್ಕಿಗೆ ರುಚಿಯೂ ಜಾಸ್ತಿ, ಹಾಗೆಯೇ ಇದರಲ್ಲಿ ಯಾವುದೇ ಪಾಲಿಶ್ ಇಲ್ಲದೆ ಆರೋಗ್ಯಕರವಾದ ಅಕ್ಕಿಯು ತಯಾರಾಗುತ್ತದೆ. ಮೊದಲೆಲ್ಲ ಈ ಕ್ರಮವಿತ್ತು, ಇತ್ತೀಚೆಗೆ ಇದು ಅಪರೂಪವಾಗುತ್ತಿದೆ. ಹಾಗೆಯೇ ಹಿಂದಿನವರು ಈ ಭತ್ತದ ಉಮಿಯಿಂದ ಹಲ್ಲು ಪುಡಿಯನ್ನು ತಯಾರಿಸಿ ಪ್ರತಿನಿತ್ಯ ಹಲ್ಲು ಉಜ್ಜಿ ಹಲ್ಲನ್ನು ಯಾವ ರೀತಿಯಾಗಿ ಕಾಪಾಡಿಕೊಳ್ಳುತ್ತಿದ್ದರು ಅನ್ನೋದನ್ನು ದಾಂಡೇಲಿ ಕುಂದ ಔರ್ಲಿಯ 95 ವರ್ಷದ ಭಾಗಿಯಾಯಿಯು ಇನ್ನೂ ಹಲ್ಲನ್ನು ಯಾವ ರೀತಿಯಾಗಿ ಕಾಪಾಡಿಕೊಂಡಿದ್ದಾಳೆ, ಆ ಹಲ್ಲು ಪುಡಿಯನ್ನು ತಯಾರಿಸುವ ವಿಧಾನವನ್ನು ಅವರ ಮಾತುಗಳಲ್ಲಿ ಕೇಳೋಣ. ನೋಡಿ, ಒನಕೆಯಲ್ಲಿ ಕುಟ್ಟಿದ ಅಕ್ಕಿಯು ಈ ರೀತಿಯಾಗಿ ಇರುತ್ತದೆ ಅಂತ ಸ್ವರ್ಣಗದ್ದೆಯ ಮಾದೇವಿ ಅಕ್ಕವರು ತೋರಿಸಿಕೊಟ್ಟಿದ್ದಾರೆ. ಹಾಗೆ ಭಾಗ್ಯಾಯಿಯ ಮಾತುಗಳನ್ನು ಸಹ ಕೇಳೋಣ ಬನ್ನಿ. ಹೊಸ್ತಾಗಿಂದ ಒಂದು ಕಡೆ ರಾಶಿ ಹಾಕಲಾಗೆ, ರಾಶಿ ಒಂದಿಟ್ಟೆ ರಾಶಿ ಹಾಕಲಾಗೆ, ಅದು ಕಿಚ್ಚು ಹಾಕಲಾಗೆ, ಬೆಂಕಿ ಹಾಕಿ ಬೆಂಕಿಯಲ್ಲಿ ಹಾಕಿ ಪೂರ ಕೊಚ್ಚಪ್ಲಾಗೆ, ಪೂರ ಕೊಚ್ಚಿ ಬೂದಪ್ಲಾಗೆ, ಆವಾಗ ತೆಗೆದು ಕಾದು ಮಾತ್ರ ಸಾರಣಿಗೆ ಹಾಕಿ ತುಂಬಿಡ್ಕೊಂಡ್ರೆ ಸಾರಣಿಗೆ ಹಾಕಿ ಮಾರು ತುಂಬಿಡ್ಕೊಂಡ್ರೆ ಆತು. ಏನು ಮತ್ತೆ ಇದ್ದಿದ್ದಿಲ್ಲ ಅದಕ್ಕೆ. ಅದಕ್ಕೆ ಬೇಕಾದ ಕರ್ಪೂರ ಜಪ್ಪಿ ಅದ್ರ ಸಂತಿ ಬೇರೆ ಸಲಾಗೆ ಬೇಕಾರ ನಿನ್ ನೋಡ ಅದೇ ಅದ್ರಲ್ಲಿ ತಿಕ್ಲಾಗೆ ನಿನ್ನ ಹೊಲ್ ಸೇರಿದ್ರು ಸೇರಿತ್ಲ ಹೊಲಿಲ್ಲ ಹಾಕೌತದು ಎನ್ಕದೆ ಅಲ್ಲಿ ತಂದ್ಕೊಂಡಿದ್ದೇನು ಅಲ್ಲಿ ಒಂದು ಕೊಟ್ಟಲ್ಲಿ ತಂದ್ಕೊಂಡಿದ್ದೆ, ಅದು ಒಂದು ಇಲ್ಲಿ ಬಂದ್ಕೊಂಡು ಒಂದು ಕಾಡ್ಗೆಲ್ಲ ಹಾಕಿ ಮಾಡ್ಕೊಂಡೆ. ಸಂತಿ ಯಾವ ಮನೆ ಹಾಕ್ರೆ ಬಪ್ಪು ಒಕ್ಕಲವು ಕಡೆಗೆ ನಿನಗೆ ಎಂತ ಹೊಲ್ಸೇರಿ ತಾಕೈತೆ ಮೂವತ್ತು ಕಡೆಗೆ ನಾವು ಪೌಡರ್ ಕೊಡ್ತೇನೆ, ನೀವು ಹೋಯ್ಕೊಂಡು ಚಿಕ್ಕಿ ಹಂಗಾರ ಹಾಕಿದೆ ಕಡೆ ಹಾಗೆ ಮಾಡಿತ್ತು. ಹೋಯ್ಕೊಂಡು ಚಿಕ್ಕಿ ಅಂತಾಳೆ ಮತ್ತೊಂದು 2 minute ಮತ್ತೆ ಬಂತು. ಇನ್ನು ಮಾತ್ರ ಕೊಡೋದಕ್ಕೆ ಯಾರಿಗೆ ಹೊಲ್ಸೇರಿ ಬಿಟ್ಟು ಅವ್ರು ತುಳ್ತು. ಆ ತುಳಸಿ ಅದಕ್ಕೆ ಹೇಳ್ತಿ ಕಡೆಗೆ ಮಾಡಿದ್ರೆ ರಾಮಭಟ್ ನಮ್ಮನ್ನು ದಾನಿಗಿರಿ ಇದ್ದಾರೆ, ಆ ರಾಮಭಟ್ರಿಗೂ ಕೊಟ್ಟಿದ್ದೆ ಆ ಬುದಿಯ ಮಾಡಿದ್ರೆ ರಾಮಭಟ್ ಆ ಕುರು ಬುದಿಯ ಕುರು ಬುದಿ ಹಾಕ್ತಿಕ್ಲಾಗೆ ಒಂದು ವರ್ಷ ಎಂತಾತು ಬಲೆ ರಾಜು ಹೊಲ್ಸರತ್ತನಗ ಕಡೆಗೆ ಹುಬ್ಬಳ್ಳಿ ತಗೊಂಡೊಬ್ಬರು ಏನೋ ಮಾಡಿದ್ದಾಗಲೇ ಹುಬ್ಬಳ್ಳಿ ತಗೊಂಡೊಬ್ಬರು ಮಾಡ್ದ. ಕಡೆಗೆ ಆದ್ರೆ ರಾತ್ರಪ್ಪ ಏನು ಮಾಡು ತಡಿಲ್ಲ ಇಲ್ಲ ಅನ್ಕಲಿ ದೇವ್ರ ಹತ್ರ ಕೂತ್ಕೊಂಡೆ. ಆ ಒಂದು ಸಣ್ಣ ಕುರುಬುದಿ ಅದು ಇದು ಕರ್ಪೂರ ಚೂರು ತೆಗೆದು ಹೊಲ್ಲಿಂಗ ಹಾಕಿದೆ, ಹೊಲ್ಸಿರೋದು ಬಿಟ್ಟೆ ಹೋಗ್ತನಗ. ಮೊದಲು ಬ್ಯಾಡ ಮಾಡ್ತಿದ್ದೆ, ಕಡೆಗೆ ಎದ್ದವು ಹೋಪ ಹಾಕಿದೆ, ಹೋಯೇ ಬಂದೆ. 3 ಹೊಲ ಕಿತ್ತೇ ಬಿಟ್ಟವು, 3 ಹೊಲ ಕಿತ್ತೇ ಬಿಟ್ಟವು. ಅದ ನಂತರ ಹೊಲ್ಸೇರಿಸಿದಾಗ ಹೋಗ್ನೇಲ್ಲ ಈಗ ಇದರಲ್ಲಿ ಕುರುಬುದಲ್ಲೇ ಹೊಲ್ಸೇರಿದ ಬಂದೆ. ಅವು ರಾಶಿ ದಿನ 2-3 ಜನ ಕೊಟ್ಟೆ ಅಂದ್ರ 2-3 ಜನ ಕೊಟ್ಟೆ. ನನಗೊಂದೇ ಅಲ್ಲ ಬಳಗಾರ ಜಯಲಕ್ಷ್ಮಿ 5 ಹೆಂಡತಿ ಅವ್ರಿಗೂ ಕೊಟ್ಟೆ. ಕೂಲಿ ಬುದಿ ಈ ತಗೊಂಡೋಗಿ ಹೊಲ್ತಿಕ್ಕು ನೋಡು ಹಂಗೆಲ್ಲ ಅದಕ್ಕೆ. ಹೀಗೆ ಸಾಂಪ್ರದಾಯಿಕ ರೀತಿಯಲ್ಲಿ ತೆನೆ ತರುವ ಸಂಭ್ರಮ, ಪೂಜೆ ಎಲ್ಲ ಸೇರಿ ಹುಲ್ಲು ಬಡಿಯುವ ಸಡಗರ, ಒನಕೆಯಲ್ಲಿ ಭತ್ತ ಕುಟ್ಟೋದು, ಹಲ್ಲು ಪುಡಿ ತಯಾರಿಕೆ ಬಗ್ಗೆ ಭಾಗ್ಯಾಯಿ ಹೇಳಿದ್ದು ಇವೆಲ್ಲವೂ ಇಷ್ಟವಾದರೆ ಲೈಕ್ ಮಾಡಿ, ಇಷ್ಟ ಮಿತ್ರರಿಗೆ ಶೇರ್ ಮಾಡಿ. ಸಮಸ್ತ ಕೃಷಿಕರಿಗೂ ಹೃದಯಪೂರ್ವಕ ಧನ್ಯವಾದಗಳು.